ಹೋಗಿದ್ದಮ್ಮ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಏನಾಯ್ತೋ ಏನೋ. ಜಯ ಒಪ್ಕೊಂಡಿರ್ತಾಳ ನಮ್ಮ ಮನೆಗೆ ಬರೋದಕ್ಕೆ. ಒಪ್ಕೊಂಡ್ರೆ ಸಾಕಪ್ಪ. ಜಯ ಬಂದ್ಬಿಡು, ಜಯ ಬಂದ್ಬಿಡು. ನಾನು ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಜಯ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ನಮ್ಮಮ್ಮ ಬೇಗ ಬರಲಿಲ್ವಲ್ಲ, ಕರ್ಕೊಂಡೇ ಬರ್ಬೋದೇನೋ. ಕರ್ಕೊಂಡೇ ಬರ್ಬೋದು. ಕೈಯೇ ಕಾಲ ಹಿಡ್ಕೊಂಡು ಬೇಡ್ಕೊಂಡ್ರೆ ಅವಳು ಬಂದೇ ಬರ್ತಾಳೆ, ನಂಗೆ ಗೊತ್ತು. ಅಮ್ಮ ಬಂದ? ಎಲ್ಲಮ್ಮ ಜಯ? ಎಲ್ಲಮ್ಮ ಜಯ ಕಾಣಿಸ್ತಾ ಇಲ್ಲ? ಓ, ಆಚೆ ಅವಳ? ಒಳಗಡಿಗೆ ಬರಲ್ವಂತ? ಕರ್ಕೊಂಬರುತ್ತಾನೆ ಒಳಗಡಿಕೆ. ನೀನು ಒಳ್ಳೆ. ಇನ್ಮೇಲೆ ಅವಳಿಗೆ ಏನೂ ಹೇಳೋದು ಬೇಡ, ಏನೂ ಅನ್ನಕ್ಕೆ ಹೋಗ್ಬೇಡ ನೀನು. ಬಂದಿಳ್ತಾನೆ, ನಾನೇ ಹೋಗಿ ಕರಿತೀನಿರು. ಎಲ್ಲಮ್ಮ ಕಾಣಿಸ್ತಾ ಇಲ್ಲ? ಜಯ ಜಯ ಇಲ್ಲ. ಎಲ್ಲಮ್ಮ ಜಯ ಬರಲಿಲ್ವಾ? ಇಲ್ಲ ಕಣ, ಜಯ ಬರಲಿಲ್ಲ. ಬರಲಿಲ್ವಾ? ಇಲ್ಲ ಕಣ, ಬರಲಿಲ್ಲ. ಅಲ್ಲಮ್ಮ, ಕೈಯೋ ಕಾಲೋ ಹಿಡಿದು ಕರ್ಕೊಂಬರ್ತೀನಿ ಅಂತ ಹೇಳ್ದಲ್ಲ, ಅಂದ್ರೂ ಬರಲಿಲ್ವಾ ಅವಳು? ಇಲ್ಲ ಕಣ, ಬರಲಿಲ್ಲ. ಯೋಚನೆ ಮಾಡ್ತೀನಿ ಅಂದ್ಲು. ಯೋಚನೆನಾ? ಯೋಚನೆ ಮಾಡ್ತೀನಿ ಅಂದ್ಲಪ್ಪ. ನೋಡೋಣ ಇರು, ಒಂದೆರಡು ದಿನ ಹೋಗ್ಲಿ. ಅವಳು ನೋಡ್ಕೊಂಡಿದಾರಲ್ಲ ಇಷ್ಟು ದಿನ, ಅವ್ರಿಗೂ ಹೇಳಿದ್ದೀನಿ ಒಂಚೂರು ಹೇಳ್ರಿ ಅಂತ. ನಾನು ಹೇಳ್ತೀನಿ ಅಂತ ಹೇಳೋರೆ. ಒಪ್ಕೋಬೋದು ಬರೋದಕ್ಕೆ. ಒಂದೆರಡು ದಿನ ಕಾಯೋ. ಅಲ್ಲಮ್ಮ, ನಿಜವಾಗ್ಲೂ ಬರ್ತಾಳ ಜಯ? ನೋಡೋಣಿರೋ, ನಾವು ಅವಳು ಕೊಟ್ಟರೆ ಹಿಂಸೆ ಒಂದ ಎರಡ ಹೇಳು. ನೋಡೋಣ, ನಮ್ಮ ಪುಣ್ಯ ಏನಿದೆ ನೋಡೋಣ, ಏನಿದೆ ನೋಡೋಣ. ಜಯ ಬರ್ತಾಳ? ಬರ್ತಾಳ ಜಯ? ನನಗೆ ಯಾಕೋ ಅನುಮಾನ. ಸಾರಾಯಿಸಿಯಲ್ಲಿ ನನ್ನ ದೇವಿ ಕಾಣುವಳು, ಸುರಪಾನವೇ ಅವಳ ಗುತ್ತ, ನನ್ನ ಜೀವ ಸೇರಿದಳು. ಸಾರಾಯಿಸಿಯಲ್ಲಿ ಜಯ, ನಿನ್ನ ಬಿಟ್ಟಿರಕ್ಕಾಗ್ತಿಲ್ಲ ಕಣೆ ಜಯ. ಉಸಿರಲ್ಲೂ ಬೆರ್ತೋಗ್ಬಿಟ್ಟಿದ್ಯಾ ಅನಿಸ್ತೈತೆ. ನಿನ್ನಿಂದನೇ ಜೀವ ಬದುಕಿರೋದು ಜಯ. ಯಾಕೆ ಬರಲಿಲ್ಲ ಜಯ ನೀನು? ನನಗೋಸ್ಕರ ಅಷ್ಟೆಲ್ಲ ಮಾಡಿದೆ, ನನ್ನನ್ನು ಉಳಿಸ್ಕೊಂಡಿದ್ದು ನೀನೆ. ಆದರೆ ನಾನು ಕರೆದ್ರೆ ಯಾಕೆ ಬರಲ್ಲ ಅಂದೆ ಜಯ? ಯಾಕೆ ಜಯ? ಯಾಕೆ ಜಯ? ನನ್ನ ಕ್ಷಮಿಸ್ಲಿಲ್ಲ ನೀನು. ನನಗೆ ಕ್ಷಮಿಸ್ಬೇಕಿತ್ತು. ಒಂದೇ ಒಂದ್ಸರಿ ನನಗೆ ಅವಕಾಶ ಮಾಡಿಕೊಡ್ಬೇಕಿತ್ತು ನೀನು. ಯಾಕಿಂಗ್ ಮಾಡಿದೆ ಜಯ? ಅವಕಾಶ ಕೊಡ್ತಿರೋಂಥ ಪಾಪಿನ ನಾನು? ಅಯ್ಯ ರಾಮಣ್ಣ, ರೋಡಾಗೆ ಇದೇನು ಗತಿ ಬತ್ತಪ್ಪ ರಾಮಣ್ಣಂಗೆ? ರಾಮಣ್ಣ, ಇದೇನು ಮಾಡ್ತಿದ್ದಿ ರೋಡಾಗ ಕೂತ್ಕೊಂಡು? ನೆನ್ನೆ ತಾನೇ ಆಪರೇಷನ್ ಮುಗಿಸ್ಕೊ ಬಂದಿದ್ದೆ. ಹೋಗ್ಲಿ ಬಿಡೋ. ನಾನು ಬಾಳಲ್ಲಿ ಜಯನೇ ಇಲ್ಲ ಅಂದಮೇಲೆ ಈ ಜೀವ ಯಾಕೋ? ಹೋಗ್ತೀನಿ ಇಲ್ಲ ನಾ ದೂರ, ಯಾರಿಗೂ ಸಿಗ್ತೇನೆ ದೂರ ಹೊರಟೋಗ್ತೀನಿ ಕುಡ್ದು. ಸುಮ್ನಿರಣ್ಣ, ಎಲ್ಲೋಗ್ತಿ? ಏನೇನ ಮಾತಾಡ್ಬಿಡ, ಸುಮ್ನಿರು. ಯಾಕೆ ಬತ್ತ, ಸುಮ್ನಿರು. ಬರಲ್ಲ ಅವಳು, ಬರಲ್ಲ. ನನ್ನಂಥ ಪಾಪಿ ಜೊತೆ ಜೀವನ ಮಾಡೋಕ್ಕೆ ಅವಳು ಬರಲ್ಲ. ನನ್ನ ಜೊತೆ ಜೀವನ ಮಾಡೋಕ್ಕೆ ಬರಲ್ಲ ಕಣು, ಅವಳು ಬರಲ್ಲ. ನಿನಗೇನೋ ಆಗ್ಬಿಟ್ಟೈತೆ ಕಣಣ್ಣ. ನಡಿ, ಸಾಕು ನಡಿ, ಮನೆ ತಕ್ಕ ನಡಿ. ನಿಮ್ಮಮ್ಮ ಅಲ್ಲಿ ಹುಡುಕಮ್ಮ ಅಂತ ಕಳಿಸ್ತು ನನ್ನ. ಎಲ್ಲಿ ಏನಾನ ಮಾಡ್ಕೊಂಬಿಡ್ತಾನೆ, ಆಮೇಲೆ ಹೋಗಪ್ಪ ನಿನ್ನ ಕೈ ಮುಗಿತೀನಿ ಹುಡುಕಂಬ ಅಂತು. ನಾನಿವತ್ತು ಬರಲ್ಲ ಅಂದರೆ ಬರಲ್ಲ. ಮನೆಗೆ ಹೋದ್ರೆ ಎಲ್ಲೆಲ್ಲೂ ಜಯನೇ ಕಾಣ್ತಾಳೆ ಕಣ. ನಾನು ಕರೆದ್ರೆ ಬರಲಿಲ್ಲ ನನ್ನ ಜಯ. ಈ ಜೀವ ಇನ್ಯಾಕೆ ಹೇಳೋ? ಇದು ರಾಮಣ್ಣ ಅಲ್ವಾ? ಇದ್ಯಾಕೆ ರೋಡಾಗ ಕೂತೈತಲ್ಲ? ರಾಮಣ್ಣ, ಇಲ್ಲೇನು ಮಾಡ್ತಿದ್ದೆ? ಬಾರಪ್ಪ ರವಿ, ಬಾ. ನನ್ನಿಂದ ನೀವಿಬ್ರು ಗಂಡ ಹೆಂಡತಿ ಎಷ್ಟೋ ಸತಿ ಕಿತ್ತಾಡಿದ್ದೀರಲ್ವಾ? ನನ್ನ ಮೇಲೆ ನಿನ್ನ ದ್ವೇಷ ಇರಬೇಕಲ್ವಾ? ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಕೋಪ ಅದನ್ನ ಎರಡೆರಡು ಬಾರಿಸ್ಬಿಡು. ಬಾರಿಸು ನನಗೆ. ಆಗಾರ ಬುದ್ಧಿ ಬರ್ತದೋ ಏನೋ ಈ ತಲೆಗೆ. ರಾಮಣ್ಣ, ಏನೇನಾಯ್ತು ಅಂತ ಗಿಜ್ಜಿ ಎಲ್ಲ ಹೇಳಿದ್ಲು ನನಗೆ. ಪಶ್ಚಾತ್ತಾಪಕ್ಕಿಂತ ಬೇರೆ ದೊಡ್ಡ ಶಿಕ್ಷೆ ಇಲ್ಲ ರಾಮಣ್ಣ. ಇನ್ಮೇಲೆ ಒಳ್ಳೆ ಬದುಕು ಶುರು ಮಾಡು ಜಯಕ್ಕನ ಹತ್ರ.
ಹಂಗೆ ಅಂದ್ಕೊಂಡಿದ್ದೆ, ಆದರೆ ಏನೂ ಆಗಲಿಲ್ಲ. ನಾನು ಕರೆದ್ರೇನೆ ಅವಳು ಬರಲ್ಲ ಅಂತ ಹೇಳ್ಬಿಟ್ಲು. ಇನ್ನೆಲ್ಲಿಂದ ಹೊಸ್ದಾಗಿ ಬದುಕೋದು? ಹಾಂ, ಈ ಪಾಪಿ ಜೊತೆ ಇರೋದಕ್ಕೆ ಅವಳಿಗೆ ಮನಸ್ಸು ಬರ್ತಿಲ್ಲ ಅನಿಸುತ್ತೆ. ರಮಣ್ಣ, ನೀನು ಕೊಟ್ಟಿರೋ ಹಿಂಸೆಗೆ ಯಾವ ಹೆಣ್ಮಕ್ಳು ತಾನೇ ಬರ್ತಾರೆ ಹೇಳು? ಇವಾಗ ನೀನು ಪಶ್ಚಾತ್ತಾಪ ಪಡ್ತಿದ್ದಿ, ನೀನು ಮರು ಜನ್ಮ ಪಡೆದಿದ್ದಿ, ಅದಕ್ಕೆ ನಿನ್ನ ಹೆಂಡ್ತಿನೇ ಕಾರಣ. ಇವಾಗ ನೀನೊಂದು ಕೆಲಸ ಮಾಡು, ಹಿಂಗೆ ಕುಡಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಪಾಪ ಜಯಕ್ಕ ಅಷ್ಟು ಕಷ್ಟಪಟ್ಟು ನಿನ್ನ ಜೀವ ಉಳಿಸಿದೆ. ನೀನು ಹಿಂಗೆ ಅಮೂಲ್ಯವಾದ ಜೀವನ ಈ ರೀತಿ ಹಾಳು ಮಾಡಿಕೊಂಡ್ರೆ ಜಯಕ್ಕ ಕಷ್ಟಪಟ್ಟಿದ್ದಕ್ಕೂ ಏನು ಪ್ರಯೋಜನ? ಮತ್ತು ಇನ್ನೇನು ಮಾಡಲಿ, ನಾನು ಏನು ಮಾಡಲಿ? ನನಗೆ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಸಮಾಧಾನ ಮಾಡ್ಕೋ, ಸ್ವಲ್ಪ ತಾಳ್ಮೆಯಿಂದ ಇರು. ಇನ್ನು ಇವತ್ತು ತಾನೇ ಹೋಗಿ ಮಾತಾಡಿದ್ದಿ, ಕರೆದಿದ್ದ ತಕ್ಷಣ ಬಂದುಬಿಡ್ಬೇಕಾ? ನೀನು ಇಷ್ಟು ವರ್ಷದಲ್ಲಿ ಏನೇನು ಕೊಡೋಕ್ಕಾಗಿಲ್ವೋ ಅದು ನಿನ್ನ ಮೇಲೆ ಕೊಡು. ಆಗ ನೋಡು, ಹೆಣ್ಣು ಮಕ್ಕಳು ಬೆಣ್ಣೆ ಥರ ಕರ್ಗೋಗ್ತಾರೆ. ಏನು ಮಾಡು ಅಂತೀಯಪ್ಪ ನನ್ನ? ಏನು ಮಾಡಲಿ ನಾನು? ಮನೆಗೆ ಬಂದರೆ ತಾನೇ ನೋಡ್ಕೊಳಕ್ಕಾಗೋದು. ಮನೆಗೆ ಬಂದರೆ ನೋಡ್ಕೊಳಕ್ಕಾಗೋದು ಸರಿ, ಅದಿರಲಿ ಪಕ್ಕಕ್ಕೆ. ಅವ್ರಿಗಿಷ್ಟ ಇಲ್ದಿದ್ರು ನೀನು ಅವ್ರ ಮನೆ ಹತ್ರ ಹೋಗು, ನಿನ್ನ ಮಕ್ಕಳನ್ನ ಮಾತಾಡಿಸು, ನಿನ್ನ ಹೆಂಡ್ತಿನೂ ಮಾತಾಡಿಸು. ಅವ್ರು ಮಾತಾಡಲಿ ಬಿಡಲಿ, ನಿನ್ನ ಕರ್ತವ್ಯ ನೀನು ಮಾಡು. ಪ್ರೀತಿ ಕೊಡು, ಮಕ್ಕಳಿಗೆ ಬಟ್ಟೆಗಳು ತೊಗೊಂಡೋಗು, ಪುಸ್ತಕಗಳು ತೊಗೊಂಡೋಗು, ಅವ್ರಿಗೂ ಪ್ರೀತಿ ಕೊಡು. ಹೋಗ್ತಾ ಹೋಗ್ತಾ ಕಾಲಾನುಸಾರ ಬದಲಾಗುತ್ತೆ. ಪ್ರಯತ್ನ ಪಡು, ನೋಡೋಣ. ಮದುವೆಗೆ ಹೊಸದ್ರಲ್ಲಿ ಇರ್ತಾರಲ್ಲ ಗಂಡ ಹೆಂಡತಿ, ಆ ರೀತಿ ಇರೋದಕ್ಕೆ ಪ್ರಯತ್ನ ಪಡು. ಹೂನಣ್ಣ, ರವಿ ಅಣ್ಣ ಹೇಳ್ತಿರೋದು ನಿಜ. ಹಂಗೊಂದ್ಸತಿ ನೀವು ಪ್ರಯತ್ನ ಪಡು. ಹಂಗೆ ಮಾಡಿದ್ರೆ ಅವಳು ನಿಜವಾಗ್ಲೂ ಬರ್ತಾರೇನೋ ನನಗೆ ನಂಬಿಕೆ ಇದೆ. ಫಸ್ಟ್ ನಂಬಿಕೆನ ಹುಟ್ಟಿಸೋ ಹೆಣ್ಮಕ್ಳು ಮನಸ್ಸಲ್ಲಿ, ನೀನು ಹೆಂಡ್ತಿ ಮನಸ್ಸಲ್ಲಿ. ಆಮೇಲೆ ನೋಡೋಣ. ಅಂದರೂ ಬದಲಾಗಿಲ್ಲ ಅಂದರೆ ಮುಂದೆ ನೋಡೋಣ. ನೀನು ನಾಳೆಯಿಂದನೇ ಶುರು ಮಾಡು. ನೀನು ಹೋಗು ಮನೆ ಹತ್ರ, ಪ್ರತಿದಿನ ಹೋಗು. ಸರಿ, ಅದು ಒಂದು ಪ್ರಯತ್ನ ಮಾಡ್ತೀನಿ. ಕುಡಿಯೋದನ್ನು ಬಿಟ್ಟುಬಿಡು ಮೊದಲು. ಕುಡಿಯೋದನ್ನು ಬಿಟ್ಟೆ ಅನ್ನೋದನ್ನು ತೋರಿಸು. ಆಯಿತು, ಇನ್ಮೇಲೆ ಈ ದರಿದ್ರ ಕುಡ್ತನ ಬಿಟ್ಟುಬಿಡ್ತೀನಿ. ಇವತ್ತೇ ಬಿಟ್ಟುಬಿಡ್ತೀನಿ. ಇನ್ಮೇಲೆ ನಾನು ಯಾವತ್ತೂ ಜೀವಮಾನದಲ್ಲಿ ಕುಡಿಯಲ್ಲ. ಇನ್ಮೇಲೆ ನಾನು ನನ್ನ ಹೆಂಡತಿ ಜೊತೆ, ನನ್ನ ಮಕ್ಕಳ ಜೊತೆ ಬದುಕ್ತೀನಿ. ಸರಿ, ಇದ್ದಳು ರಮಣ, ಇದ್ದಳು, ಮನೆಗೆ ಹೋಗು.